ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೈಲೈಟನ್ನು ನಮ್ಮ ಪತ್ರಕರ್ತರು ಆಗಮಿಸಿರುವಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಟಿ ವಿ ಚಾನಲ್ಸ್ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಕಾರಣ ನಮ್ಮ PRO ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ವಾಸು ಅವರು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾನು ನಿರ್ಮಾಪಕ ಆಗಬೇಕು ಅಂತ ಬಂದಿಲ್ಲ. ಸೊ ನಾನು ಬಂದಿದ್ದ ಉದ್ದೇಶ, ನಾನೊಬ್ಬ ಸಾಹಿತಿ ಆಗಬೇಕು ಅಂತ ಬಂದಿದ್ದೆ, ಚಿತ್ರ ಸಾಹಿತಿ. ಬೈ ಮಿಸ್ಟೇಕ್ ಆಕ್ಸಿಡೆಂಟಲಿ ಪ್ರೊಡ್ಯೂಸರ್ ಆಗಿದ್ದು ನಾನು. ಆಮೇಲೆ ಮೊದಲನೇದಾಗಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ MTech ಇನ್ ಮಷಿನ್ ಡಿಸೈನ್. ಸೊ ಅದ್ರ ನಡುವೆ ನಮಗೆ ಸಿನಿಮಾ ಎಲ್ಲೋ ಒಂದು ಕಡೆ ಪ್ಯಾಷನ್ನು. ನಾವೆಲ್ಲ 80s ಹುಡ್ದವರು, ಶಶಿಕುಮಾರ್ ಅಂತ ನಟರ ಚಿತ್ರಗಳು ನೋಡ್ತಾ ಬಂದವರು, ಎಲ್ಲೋ ಒಂದು ಕಡೆ ಅವಾಗಿಂದನೇ ಸೆಳ್ತಾ ಇತ್ತು. ಸೊ ಹಾಗಾಗಿ ಒಂದು ಟೀಮ್ ಜೊತೆಗೆ ನಾವು ಸೇರಿಕೊಂಡು ಚಿತ್ರ ನಿರ್ಮಾಣ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಚಿತ್ರ ನೋಡ್ತಾ ಬಂದೆ, ಬಟ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನಗೆ ತುಂಬ ಕಾಡಿದ್ದು ಒನ್ ಆ್ಯಂಡ್ ಓನ್ಲಿ, ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಳೆದ 2001ರಿಂದ ನಾನು ಅವರ ಕಟ್ಟ ಅಭಿಮಾನಿ. ನಾನು ಇಂಜಿನಿಯರಿಂಗ್ ಸೇರಿದಾಗಿಂದನೂ ಕೂಡ ಇಲ್ಲಿಯವ್ರು ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲೇ. ಇವತ್ತು ನಾನು ಏನಾದ್ರು ಬೇರೆ ಹೇಳಿದ್ರೆ ಸುಳ್ಳು ಅಂತ ಗೊತ್ತಾಗ್ಬಿಡ್ತು ಅವರಿಗೆ. ಸೊ 2001ರಿಂದ ನಾನು ಅವ್ರ ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು. ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಆದೆ ನಾನು. ಆಲ್ಮೋಸ್ಟ್ ಈಗ 20 ವರ್ಷದ ಮೇಲಾಯಿತು. ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ, ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ, ಸಿನಿಮಾದಲ್ಲಿ ಇದೆ ಅಂತಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಂತ ನಾನು ಬಂದೆ. ಸಾಹಿತ್ಯ ಬರೆಯೋಕ್ಕೆ ಅಂತ ಬಂದೆ. ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು. ಏನಕ್ಕೆ ಅಂದರೆ, ಬೇಸಿಕಲಿ ಒಂದಿಷ್ಟು ಮಾತುಕತೆ ನಂಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೋಸ್ಕರ ವ್ಯವಹಾರದ್ದು ಐಡಿಯಾ ಅವರಿಂದ ನನಗೆ ಕೊಟ್ಟರು. ಸೊ ಅದ್ಭುತವಾಗಿ ನಾವು 2022ರಲ್ಲಿ, ನಾನು ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯವನು. ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ. ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ. ಸೊ ಅವರು ನಮಗೆ ಒಂದು ಪ್ರೇರಣೆ ಕೊಟ್ಟರು, ಇಲ್ಲ ನವೀನ್ ಮಾಡಿ, ನಿಮ್ಮ ನಂಬಿಕೆ ಇದೆ ಸಿನಿಮಾ ಅಂತೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು. ದಾವಣಗೆರೆಯಲ್ಲಿ 2 ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ. ಸೊ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿರಿ. ನಮ್ಮ ಸ್ನೇಹಿತರುಗಳು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಫೈನಾನ್ಷಿಯಲ್ ಕ್ರಂಚ್ ಆದಾಗ ಅವ್ರು ಕೈ ಹಿಡಿದಿದ್ದಾರೆ. ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ. ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು, ಸೊ ಅವ್ರು ಯಾರಿಗೂ ಕೂಡ ಹುಸಿಗೊಳಿಸಲ್ಲ. ಈ ಸಿನಿಮಾನ ನಾನು ಗೆಲ್ಲಬೇಕಂತಲೇ ಬಂದಿರೋದು, ನನಗೆ ಸೋಲು ಅಂತ ಗೊತ್ತಿಲ್ಲ. ಸೊ ಈ ಇಂಡಸ್ಟ್ರಿನ ಗೆಲ್ಲಬೇಕು, ನಿಲ್ಲಬೇಕಂತಲೇ ಬಂದಿರೋದು. ಸೊ ಹಾಗಾಗಿ ನಾನು ನಮ್ಮ ಹೀರೋಗೆ ಅದನ್ನೇ ಹೇಳ್ತಾ ಇದ್ದೆ, ಪಾಪ ಸರ್ ಏನು ಸರ್ 3 ವರ್ಷ ಆಯಿತು ಒಂದು ಸಿನಿಮಾ ಮಾಡೋಕೆ, ಹಿಂಗೆ ನಮ್ಮ ಕೆರಿಯರ್ ಹೆಂಗೆ ಸರ್, ನನಗೂ ವಯಸ್ಸಾಗುತ್ತೆ ಅಂತ ಭಾಳ ಸರಿ ಹೇಳ್ತಾ ಇದ್ದಾನು. ಒಂದೇ ಮಾತು ಹೇಳಿದೆ, ನೋಡ್ಗುರು, ನನಗೆ ಏನು ಸಿಗುತ್ತೋ ಗೊತ್ತಿಲ್ಲ, ನಿನಗೆ ಮಾತ್ರ ಈ ಸಿನಿಮಾದಿಂದ ಒಂದು ಒಳ್ಳೆಯ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫಾರ್ ಸ್ಮೃತಿ, ಒಳ್ಳೆ ಹೀರೋಯಿನ್ನು. ಇನ್ನೊಬ್ಬರು ನಿರೀಕ್ಷಾ ಶೆಟ್ಟಿ ಬಂದಿಲ್ಲ. ಅವ್ರಿಗೆ ಹೇಳಿದ ಒಂದೇ, ನಮಗೆ ಬೈಕೊಂಡಿರ್ಬೋದು ನೀವು 2 ವರ್ಷ 3 ವರ್ಷ ಟೈಮ್ ತೊಗೊಂಡ್ರು ಅಂತ. ಬಟ್ ಎಲ್ಲದಕ್ಕೂ ದೇವ್ರು ಒಂದು ಟೈಮ್ ಅಂತ ಕೊಡ್ತಾನೆ. 100% ಒಳ್ಳೆ ಟೈಮ್ ಬಂದಿದೆ ಈಗ. ಆಮೇಲೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾರೋ ಉದ್ದೇಶ ಒಂದೇ ಒಂದು, ನಾನು ಈ ಸಾಂಗ್ಗಳನ್ನ ಪ್ರಮೋಟ್ ಮಾಡಬೇಕಂತ. ನಾವು ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇಲ್ಲಿ, ಓನ್ಲಿ ಸಾಂಗ್. ಆಮೇಲೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ ಎ ಟು ಪ್ರವೀಣ್ ಮತ್ತು ಕೃಷ್ಣ ಪ್ರಸಾದ್ ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಎ2 ಮ್ಯೂಸಿಕ್ ಅವರು ನಮ್ಮ ಸಿನಿಮಾನ, ಹೊಸ ಸಿನಿಮಾ ಆದರೂ ಕೂಡ ಕೇಳಿ ತುಂಬ ಇಷ್ಟಪಟ್ಟು ನಮ್ಮನ್ನು ಅವ್ರ ಸಂಸ್ಥೆ ಮೂಲಕ ನಮ್ಮ ಹಾಡುಗಳನ್ನ ಲಾಂಚ್ ಆ್ಯಕ್ಚುಲಿ ನೋಡಿ, ನಾವು ಆಡಿಯೋ ರಿಲೀಸ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಡಿಯೋ ಕಂಪ್ನಿ ಫಿಕ್ಸ್ ಆಗಿದ್ದಿಲ್ಲ. ಎಷ್ಟು ಮಿರಾಕಲ್ ಅಂತೇಳಿ, ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಂಪ್ನಿ ಫಿಕ್ಸ್ ಆಗಿರೋದು. ವಿತಿನ್ 1 ಡೇನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದು ಗಾಡ್ ಗ್ರೇಸ್ ಅಷ್ಟೇ, ಆಯಿತಾ. ಯಾರೋ ದೇವರಿದ್ದಾನೆ ಅನ್ನೋದಕ್ಕೆ ನಾನು ನಂಬ್ತೀನಿ. ನಾನು 4 ಲೈನ್ ಹೇಳ್ತೀನಿ ಆ್ಯಕ್ಚುಲಿ. ನಡೆಯೋ ಪ್ರತಿ ಹೆಜ್ಜೆನೂ ದಾರಿದೀಪ, ನಡತೆ ಅದರ ಸ್ವರೂಪ, ಹಾಕೋ ಎಣ್ಣೆ ಹಚ್ಚೋ ಬೆಂಕಿ, ಕಿಚ್ಚೆ ಅಪರೂಪ, ಬೆಳಕಾಗೋದು ದೀಪದ ಪ್ರೀತಿ ಮಾತ್ರ. ಯಾಕೆ ಅಂದರೆ, ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ದೀಪ ಅಂತ ಇದ್ದೇ ಇರುತ್ತಂತೆ, ಬಟ್ ಅದನ್ನು ನೋಡ್ಬೇಕಷ್ಟೇ. ಯಾರ್ದೋ ವ್ಯಕ್ತಿಗಳ ಮೂಲಕ ನಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಎಷ್ಟೋ ಸರಿ ನಮಗೆ ಸಿನಿಮಾ ಮಾಡಬೇಡ, ಬಿಸ್ನೆಸ್ ಆಗಲ್ಲ, ಸ್ಟಾಪ್ ಮಾಡು, 20% ಶೂಟಿಂಗ್ ಅದು ಸ್ಟಾಪ್ ಮಾಡು, ಈ ಕಳ್ಕೊಂಡಿರೋ ದುಡ್ಡು ಹೋಗಲಿ, ಮತ್ತೆ ಖರ್ಚು ಮಾಡಬೇಡ ಅಂದ್ರೆ. ಬಟ್ ಒಂದು ಖುಷಿ ಇದೆ ನನಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನ್ಯೂ ಕಮರ್ ಮೂವಿಗೆ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ. ನಮ್ಮ ಮುಕುಂದ್ ಮೋಸ್ಟ್ಲಿ ಅವಾಗಲೇ ಬಂದಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಇವರು ನಮ್ಮ ಕುಮಾರ್ ಅವರು ಕೂಡ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರು. ಗೊತ್ತಿಲ್ಲ, ನಾವೇನು ಮಾಡಿಲ್ಲ ಆ್ಯಕ್ಚುಲಿ, ಆದರೆ ವಿಷಯ ಗೊತ್ತಾಗಿ ಇವತ್ತು ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದಾರೆ, ಅದು ನನಗೆ ಖುಷಿ. ಆಮೇಲೆ ಮೊದಲನೇದಾಗಿ ನಾವು ಆಲ್ರೆಡಿ ಇನ್ನೂ ನಮ್ಮದು 2-3 ತಿಂಗಳು ಪ್ಲಾನ್ ಇದ್ರು ಕೂಡ, ಇವತ್ತು ನಮಗೆ ದಾವಣಗೆರೆ ಪ್ರತಿಷ್ಠಿತ ಚಿತ್ರಮಂದಿರ ತ್ರಿಶೂಲ್ ಮತ್ತು ತ್ರಿನೇತ್ರ ಅವರ ಚಿತ್ರದ ಓನರ್ಗಳಾದಂತಹ ನಮ್ಮ ವೀರಣ್ಣ ಅವರು ಕೂಡ ಇನ್ನೇನೊಂದು 10 ನಿಮಿಷದಲ್ಲಿ ಬರ್ತಾ ಇದ್ದಾರೆ ನಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಈ ರೀತಿ ನಮಗೆ ನಮ್ಮ ಬೆಂಬಲಕ್ಕೆ, ಅಂದರೆ ನಮ್ಮ ಕ್ವಾಲಿಟಿ ಆಫ್ ಸಾಂಗ್ ಇರ್ಬೋದು, ಒಂದು ಟೀಮ್ನ ಎಫರ್ಟ್ನ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಸಪೋರ್ಟ್ಗಳಿರಲಿ. ಆಮೇಲೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ಎಲ್ಲರೂ ಕೂಡ, ನಮ್ಮ ಡೈರೆಕ್ಟ್ರು ತುಂಬ ಕ್ಲೋಸ್ ಫ್ರೆಂಡ್ಸು. ಒಂದು 10-15 ವರ್ಷದಿಂದ ಶಾರ್ಟ್ ಫಿಲ್ಮಿಂದ ಜರ್ನಿ ಪ್ರಾರಂಭ ಮಾಡಿದ್ವಿ. ಸೊ ದೇವ್ರ ದಯಿಂದ ಚೆನ್ನಾಗಿದ್ದೀವಿ ಈಗಲೂ ಕೂಡ. ಯೂಶಲಿ ಒಂದು ಸಿನಿಮಾ ಮುಗಿಯೋ ಯಾರು ಚೆನ್ನಾಗಿರಲ್ಲ, ಡೈರೆಕ್ಟರ್ ಪ್ರೊಡ್ಯೂಸರು ಕಿತ್ತಾಡ್ಕೊಂಡು ಹೋಗ್ತಾರೆ. ಅದೃಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಸೊ ಇನ್ನೂ ಚೆನ್ನಾಗಿರ್ತೀವಿ ಮುಂದೆ. ಸೊ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಅಂದರೆ, ಆಲೇಶ್ ಅವರು ನಮ್ಮ ಡೈರೆಕ್ಟರ್ ಹೇಳಿದ್ರು, ಬಟ್ ಆದರೆ ನಾನು ಆಲೇಶ್ ಅವ್ರನ್ನ ತೊಗೊಂಡಿದ್ದು ಒಂದೇ ಕಾರಣಕ್ಕೆ, ದಾವಣಗೆರೆಯವರು ಅಂತ. ಯಾಕೆ ಅಂದರೆ ಹೊಸ ಪ್ರೊಡ್ಯೂಸರು, ನಾಳೆ ಕೈ ಕೊಟ್ಟರೆ ಏನು ಮಾಡ್ತೀರಾ? ನನ್ನ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ ಸರ್, ಅರ್ಧ ಕೈ ಕೊಡ್ತಾರೆ ಅಂತ. ನಾನು ಅದಕ್ಕೆ ದಾವಣಗೆರೆ ಕೈ ಕೊಡಲ್ಲ, ನಮ್ಮೂರವರು ಅಂತೇಳಿ ನಾನು
ಅದು ಜಸ್ಟ್ ಫಾರ್ ಫನ್, ಅದು ನಾಟ್ ಸೀರಿಯಸ್. ನಮ್ಮ ಕಡೆಯವರು ಅಂತ ಅಭಿಮಾನ ಇದೆ. ಮತ್ತು ವಿನು ಮನಸ್ಸಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅದ್ಭುತವಾದಂತಹ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಕಲ್ಯಾಣ್ ಇರ್ಬೋದು, ಕುನಾಲ್ ಗಾಂಜಾವಾಲ, ಯಾಕಂದರೆ ಒಳ್ಳೊಳ್ಳೆ ಸಿಂಗರ್ಸ್ಗಳ ಕೈಯೆಲ್ಲ ನಾವು ಆಡಿಸಿದ್ದೀವಿ. ಓಕೆ, ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ಯಾರೆ. ಆಮೇಲೆ ನಮ್ಮ ಸಹ ಕಲಾವಿದರಂತ ನಾಗಾಭರಣ ಸರ್ ಇದ್ದಾರೆ, ಮತ್ತು ಸಂಗೀತ ಮೇಡಮ್ ಬಂದಿದ್ದಾರೆ. ಅವರು ಆ್ಯಕ್ಚುಲಿ ಒಂದು ಫನಿ ಇನ್ಸಿಡೆಂಟ್, ಸರ್ ಈ ಸಿನಿಮಾದ ಹೀರೋಯಿನ್ ಯಾರು ಅಂತ ಈಗ ಕೇಳ್ತಾರೆ ಪ್ರೋಗ್ರಾಮ್ ವರ್ಕಿಂದ. ಮೇಡಮ್ ಸಂಗೀತ ಅವರೇ ಅಂತ ಹೇಳಿದೆ ನಾನು. ನೋಡಿ ಹೆಂಗಿದೆ. ಸೊ ಆ ರೀತಿ ನಮ್ಮ ಒಂದು ಫ್ಯಾಮಿಲಿ ಥರ ನಾವು ಶೂಟ್ ಮಾಡಿದ್ದೆಲ್ಲ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಇದೇ ರೀತಿ ಸಪೋರ್ಟ್ ನನ್ನ ನೆಕ್ಸ್ಟ್ ಅಂದರೆ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ಸಾಂಗ್ನ ಪ್ರಮೋಟ್ ಮಾಡೋಕ್ಕೋಸ್ಕರ 5 ಸಾಂಗ್ ಇದೆ. ಸೊ ಮೊದಲನೇ ಸಾಂಗ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸಾಂಗ್ ನಾವು ಮೋಸ್ಟ್ಲಿ 23ನೇ ತಾರೀಕು ಕಲಬುರಗಿನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಸಂಗಮ್ ಚಿತ್ರಮಂದಿರದಲ್ಲಿ. ನಿಮ್ಮ ಸಪೋರ್ಟ್ ಅಲ್ಲೂ ಕೂಡ ಅದೇ ರೀತಿ ಇರಲಿ. ಅದ್ರ ನಂತರ ಅದೇ ರೀತಿ ಗ್ಯಾಪ್ನಲ್ಲಿ ನಾವು 15 ಡೇಸ್ ಗ್ಯಾಪಲ್ಲಿ ಬೇರೆ ಸಾಂಗ್ಗಳನ್ನ ಬಿಡ್ತಾ ಇದ್ದೀವಿ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. A2ನಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ದಯಮಾಡಿ ನೋಡಿ, ಶೇರ್ ಮಾಡಿ, ಆಮೇಲೆ ಮರಿದೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಬೈರಿ ಕಮೆಂಟ್ಸಲ್ಲಿ, ಬಟ್ ಕಮೆಂಟ್ಸ್ ಸೆಕ್ಷನ್ ಖಾಲಿ ಬಿಡಬೇಡಿ. ಬೈರಿ ಇಲ್ಲ ಹೊಗಳ್ರಿ, ತೊಂದರೆ ಇಲ್ಲ. ಓಕೆ, ಅದು ಎರಡೂ ಇಂಪಾರ್ಟೆಂಟ್ ನಮಗೆ. ಬೈದ್ರೆ ತಿದ್ಕೊಂತೀವಿ, ಹೊಗಳಿದ್ರೆ ಖುಷಿ ಪಡ್ತೀವಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಹಾಗಾಗಿ ಕಡೆಯದಾಗಿ ಈ ಒಂದು ಚಿತ್ರೀಕರಣಕ್ಕೆ ಸಹಕಾರ ಮಾಡಿದಂಥ ನಮ್ಮ ದಾವಣಗೆರೆ ಎಲ್ಲ ಜನಗಳಿಗೆ, ಮತ್ತು ಉಡುಪಿ, ಆಮೇಲೆ ಬೈಂದೂರು, ಮತ್ತು ಮಣಿಪಾಲ, ಆಮೇಲೆ ಬೆಂಗಳೂರಿನಲ್ಲಿ, ಆಮೇಲೆ ಶೂಟಿಂಗ್ಗೆ ಸುಮಾರು ಜನ ಮನೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಗಂಗಾಬೈರವರು ಬಂದಿದ್ದಾರೆ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರಿಗೂ ನಾನು ಪ್ರೀತಿಯಿಂದ ಸ್ವಾಗತ ಕೋರ್ತೀನಿ. ನಿಮ್ಮ ಒಂದು ನಂಬಿಕೆಯನ್ನು ಹುಸಿಯಂತೂ ಮಾಡಲ್ಲ. ಹಾಡು ಎಷ್ಟು ಚೆನ್ನಾಗಿದೆ, ಅದೇ ರೀತಿ ಅದ್ಭುತವಾಗಿ ಸಿನಿಮಾ ಇದೆ. ಸೊ ನಿಮ್ಮ ಆಶೀರ್ವಾದ ಇರಲಿ. ಒಂದು ಕನ್ನಡ ಚಿತ್ರರಂಗದಲ್ಲಿ ಮರಳಿ ಮನಸ್ಸಾಗಿದೆ ಚಿತ್ರ, ಮೈಲಿಗಲ್ಲಿ ಆಗಲೇಬೇಕು ಅಂತ ನಾನು ಪಣ ತೊಟ್ಟಿರೋದು. ಆಮೇಲೆ ಈ ಮೂಲಕ A2 ಮ್ಯೂಸಿಕ್ ಅವ್ರನ್ನ ಚಾಲೆಂಜ್ ಮಾಡಿದೆ. ಆ್ಯಕ್ಚುಲಿ ನೀವೇನು ನನಗೆ ಕೋಟ್ ಮಾಡಿದಿರೋ ನಂಬರ್ ಹೇಳಲ್ಲ ನಾನು, ಆ ಕೋಟ್ ಇನ್ನು 10ರಷ್ಟು ಇಲ್ಲ 100ರಷ್ಟು ನೀವು ಹಣ ಮಾಡಬೇಕಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಹಣ ಮಾಡಿಲ್ಲ, ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಸೊ ಹಂಗಾಗಿ ಇನ್ನು ಗೆಲ್ಸೋದು ನಿಮ್ಮ ಕೈಯಲ್ಲಿದೆ, ದಯಮಾಡಿ ಗೆಲ್ಲಿಸಿ. ಆಮೇಲೆ ಇನ್ನೊಂದು, ನಮ್ಮ ದಾವಣಗೆರೆ ತ್ರಿಶೂಲ್ ತ್ರಿನೇತ್ರ ಚಿತ್ರಮಂದಿರದ ಮಾಲೀಕರಾದ ವೀರಣ್ಣ ಅವ್ರು ಬಂದಿದ್ದಾರೆ. ಒಂದು ಚಪ್ಪಾಳೆ ಇರಲಿ. ಒಂದು ಪ್ರೀತಿಯಿಂದ ಬಂದಿದ್ದಾರೆ, ಯಾಕಂದರೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಅದು ಕೂಡ ನನ್ನ ಸಿನಿಮಾಗೆ ಮೇನ್ ಥಿಯೇಟರ್. ಆ್ಯಕ್ಚುಲಿ ನನ್ನ ಸಿನಿಮಾದ ಇನ್ನೂ ನನ್ನ ಹಾಡಿನ ಈಗ ಬಿಡುಗಡೆ ಮಾಡ್ಬಿಟ್ಟು ಆ ಥಿಯೇಟರ್ ಬುಕ್ ಆಗಿದೆ, ನನಗೆ ಅದೊಂದು ಖುಷಿ ಇದೆ. ಸರ್ ಧನ್ಯವಾದಗಳು ವೀರಣ್ಣ ಸರ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಮೀಡಿಯಾದವರಿಗೆ ಥ್ಯಾಂಕ್ಸ್. ಆ್ಯಕ್ಚುಲಿ 4 ಒಳ್ಳೆ ಮಾತನ್ನ ಬರೀ, ನಮ್ಮ ಬಗ್ಗೆ ಹೊಸಬ್ರಿದ್ದೀವಿ, ಕಡೆಗಣಿಸ್ಬೇಡಿ ಆಯಿತಾ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬರೀ, ಇಲ್ಲ ಅಂದ್ರೆ ಇಲ್ಲ ಅಂತ ಬರೀರಿ. ಹಾಡುಗಳು ನೀವು ಕೇಳಿದ್ರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.